ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಅವರ್ ಗಟ್ ಅಂಡ್ ಅವರ್ ಸ್ಕಿನ್? ಬೇಗ 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 ಚರ್ಮ ಬಿಳಿ 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 ಚಕ್ಕೆ ಚಕ್ಕೆ ಚಕ್ಕೆಯಾಗಿ ಉದುರೋಗ್ತಾ ಇರುತ್ತೆ. ಈ ಸಲ್ಫರ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಚರ್ಮದ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಚರ್ಮದ ಸಮಸ್ಯೆಗೂ ನಮ್ಮ ಉದರದ ಪ್ರಾಬ್ಲಮ್ಗಳಿಗೂ ಏನು ಸಂಬಂಧ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಅವರ್ ಗಟ್ ಅಂಡ್ ಅವರ್ ಸ್ಕಿನ್? ವೀಕ್ಷಕರೇ, ಗಟ್ ಸ್ಕಿನ್ ಆಕ್ಸಿಸ್ ನೀವು ಸಮಯ ಸಿಕ್ಕಿದಾಗ ಗೂಗಲ್ ಮಾಡಿ ನೋಡಿ. ನಮ್ಮ ಹೊಟ್ಟೆಗೂ ನಮ್ಮ ಕರುಳಿಗೂ ಮತ್ತು ನಮ್ಮ ಚರ್ಮಕ್ಕೂ ವಿಶೇಷವಾದ ಒಂದು ಸಂಬಂಧ ಇದೆ. ಹಿಂದಿನ ಪ್ರಾಚೀನ ಋಷಿಮುನಿಗಳಿಂದ ಆಯುರ್ವೇದ ಪರಂಪರೆಯಲ್ಲೂ ಕೂಡ ಹೇಳ್ತಾ ಇದ್ರು, ಸರ್ವೇ ರೋಗ ಮಲಾವಶಃ ಲಂಘನಂ ಪರಮೌಷಧಂ. ನಮ್ಮ ಹೊಟ್ಟೆಯಲ್ಲೇ ನಮ್ಮ ಎಲ್ಲಾ ಕಾಯಿಲೆಗಳಿಗೂ ತೊಂದರೆಗಳಿಗೂ ಪರಿಹಾರ ಇದೆ. ಅಲ್ಲೇ ಅದರ ಮೂಲ ಕಾರಣನೇ ನಮ್ಮ ಹೊಟ್ಟೆ ಅಥವಾ ನಮ್ಮ ಆಮಾಶಯ. ಹಿಂದೆಲ್ಲ ನಮ್ಮ ಈ ವೈಜ್ಞಾನಿಕ ಆಧುನಿಕ ವಿಜ್ಞಾನ ಇದನ್ನ ನಂಬ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಈ ಸಂಶೋಧನೆ ಆಧಾರಿತ ಒಂದು ಸ್ಟಡಿನ ಪ್ರತಿಯೊಬ್ಬರು ಇವಾಗ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡ್ಕೊಳ್ಳಿ. ಯಾವುದೇ ಚರ್ಮದ ಕಾಯಿಲೆಗಳಿಗೆ ನೀವು ಹೋಗ್ತಾ ಇರ್ತೀರ, ಯಾವುದು ಈಗ ಒಂದು ತುರ್ಕೆ ಆಯಿತು, ಒಂದು ಅಲರ್ಜಿ ಆಯಿತು, ಒಂದು ಸೋರಿಯಾಸಿಸ್, ಒಂದು ಡರ್ಮಟೈಟಿಸ್, ಒಂದು ಡ್ರೈ ಸ್ಕಿನ್, ಒಂದು ಪಿಂಪಲ್, ಏನೋ ಒಂದು ಯಾವುದೋ ಒಂದು ಸಮಸ್ಯೆ ನೀವು ಹೋದಾಗ ನಿಮಗೆ ಯಾವುದೋ ಒಂದು ಆಯಿಂಟ್ಮೆಂಟ್ಗಳನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆಯಿಂಟ್ಮೆಂಟ್ ನೀವು ಹಚ್ಕೊಳ್ತೀರಾ, ಈ ತುರ್ಕೆ ಸಮಸ್ಯೆ ಇದ್ದರೆ ಹಚ್ಕೊಳ್ತೀರಾ. ಹಚ್ಕೊಂಡಾಗ ನಿಮಗೆ ಒಂದು ವಾರ ಆರಾಮಾಗಿರುತ್ತೆ. ಸರಿ ಆಯ್ತಪ್ಪ, ಇದು ಬರಲ್ಲ, ಒಳ್ಳೆ ಡಾಕ್ಟರ್ ಅಂತ ಹೇಳ್ತೀರಾ. ಒಂದು ವಾರ ಬಿಟ್ಟ ಮೇಲೆ ಅದು ಇನ್ನೊಂದು ಕಡೆ ಬರುತ್ತೆ, ಅವಾಗ ಇಲ್ಲಿ ಹಚ್ಕೊಳ್ತೀರಾ. ಅಲ್ಲಿ ಹಚ್ಕೊಂಡಾಗ ಮತ್ತೊಂದು ಕಡೆ. ಪ್ರಾಬ್ಲಮ್ಮು ಚರ್ಮದಲ್ಲಿ ಇರಲ್ಲ, ಪ್ರಾಬ್ಲಮ್ ಬೇರೆ ಎಲ್ಲೋ ಇರುತ್ತೆ. ಆದರೆ ನೀವು ಟ್ರೀಟ್ಮೆಂಟ್ ನೀವು ಚರ್ಮಕ್ಕೆ ಮಾಡ್ತಾ ಇರ್ತೀರಾ. ಇದೇ ತರ ಸುಮಾರು ಕಾಯಿಲೆಗಳು, ಆಟೋ ಇಮ್ಯೂನಿಟಿ, ಸೋರಿಯಾಸಿಸ್ ಕಂಡೀಷನ್ ಇರ್ಬೋದು. ಸೋರಿಯಾಸಿಸ್ ಅಂದ್ರೆ ಸಾಧಾರಣವಾಗಿ ನಮ್ಮ ಸ್ಕಿನ್ದು ಒಂದು ಟರ್ನ್ ಓವರ್. ನಮ್ಮ ಚರ್ಮ ಸಾಧಾರಣವಾಗಿ ಒಂದು 28 ದಿವಸ ತನಕ ಟೈಮ್ ತಗೊಳುತ್ತೆ ಕೆಳಗಡೆಯಿಂದ ಬೆಳೆದ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಡೆಡ್ ಸ್ಕಿನ್ ಸೆಲ್ಸ್ ಆಗಲಿಕ್ಕೆ. ಆದರೆ ಈ ಸೋರಿಯಾಸಿಸ್ ಕಂಡೀಷನ್ ಅಲ್ಲಿ ಆ ಟರ್ನ್ ಓವರ್ ರೇಟು ಫಾಸ್ಟ್ ಆಗಿರುತ್ತೆ. ಕೇವಲ 3 ದಿನದಲ್ಲಿ ಆಗೋಗ್ಬಿಡುತ್ತೆ. ಅಂದ್ರೆ ಅವರಿಗೆ ಬೇಗ 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 ತುರ್ಕೆ ಬಂದ್ಬಿಟ್ಟು ಬೇಗ 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 ಚರ್ಮ ಬಿಳಿ 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 ಚಕ್ಕೆ ಚಕ್ಕೆ ಚಕ್ಕೆಯಾಗಿ ಉದುರೋಗ್ತಾ ಇರುತ್ತೆ. ಈ ಕಂಡೀಷನ್ಗೆ ನೋಡಿ, ಸುಮಾರು ಎಲ್ಲಾ ತರ ವೈದ್ಯಕೀಯ ಇದನ್ನ ಮಾಡಿದ್ರು ಕೂಡ ಸರಿ ಆಗ್ತಾ ಇರಲ್ಲ. ಎಷ್ಟೇ ಆಯಿಂಟ್ಮೆಂಟ್ಗಳು ಸರಿ ಆಗ್ತಾ ಇರಲ್ಲ. ಆದ್ರೆ ನಮ್ಮ ಹೊಟ್ಟೆಯನ್ನ ಟಾರ್ಗೆಟ್ ಮಾಡಿದಾಗ, ನಮ್ಮ ಹೊಟ್ಟೆಯ ಸೂಕ್ಷ್ಮಾಣು ಜೀವಿಗಳನ್ನ ಟಾರ್ಗೆಟ್ ಮಾಡಿದಾಗ ಅದು ಪ್ರಾಬ್ಲಮ್ ತುಂಬಾ ಜನರಲ್ಲಿ ಸರಿ ಕಾಣಿಸುತ್ತೆ. ಹಾಗಾಗೇನೆ ಈ ಪಂಚಕರ್ಮ ಚಿಕಿತ್ಸೆಗಳು, ಇಂಥ ಚಿಕಿತ್ಸೆಗಳೆಲ್ಲ ಈ ತರ ಒಂದು ಕಂಡೀಷನ್ಗೆ ತುಂಬಾ ಎಫೆಕ್ಟಿವ್ ಆಗಿರ್ತವೆ. ಸುಮ್ಮನೆ ಇದನ್ನ ಮಾಡಲ್ಲ. ಯಾಕೆ ಮಾಡ್ತಿದ್ರು ಅಂದ್ರೆ, ನೋಡಿ, ನೀವು ಏನಾದ್ರು ತಿಂದ್ರೆ ಸಾಕ್ಷು ಅಲರ್ಜಿ ಆಗುತ್ತೆ. ಕೆಲವರಿಗೆ ನೋಡಿ ಕಡಲೆ ಬೀಜ ಅಂದ್ರೆ ಆಗಲ್ಲ, ಕೆಲವರಿಗೆ ಮೀನ್ ಅಂದ್ರೆ ಆಗಲ್ಲ, ಕೆಲವರಿಗೆ ಮೊಟ್ಟೆ ಅಂದ್ರೆ ಆಗಲ್ಲ, ಕೆಲವರಿಗೆ ಪ್ರೋಟೀನ್ಸ್ ಆಗಲ್ಲ, ಕೆಲವರಿಗೆ ಬದನೆಕಾಯಿ ಆಗಲ್ಲ, ಕೆಲವು ತರಕಾರಿಗಳಾಗಲ್ಲ. ತಗೊಂಡ ತಕ್ಷಣ ನಮ್ಮ ಚರ್ಮದಲ್ಲಿ ಅದು ಅಲರ್ಜಿ, ತುರಿಕೆಗಳು, ರ್ಯಾಷಸ್ಗಳು, ರೆಡ್ನೆಸ್ಸು, ಸ್ವೆಲ್ಲಿಂಗು ಈ ತರ ಎಲ್ಲ ಬರ್ತವೆ. ಅಬ್ಸರ್ವ್ ಮಾಡಿದ್ರ ನಮ್ಮ ಹೊಟ್ಟೆಗೂ ಹಂಗಾರೆ ಚರ್ಮಕ್ಕೂ ಸಂಬಂಧ ಇರಲೇಬೇಕಲ್ಲ. ನಮ್ಮ ಹೊಟ್ಟೆಲಿ ಪ್ರಾಬ್ಲಮ್ ಆದ ತಕ್ಷಣ ನಮ್ಮ ಚರ್ಮದಲ್ಲಿ ಅದು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ದೇರ್ ಈಸ್ ಎ ಡೈರೆಕ್ಟ್ ರಿಲೇಷನ್ ವಿತ್ ಯುವರ್ ಗಟ್ ಅಂಡ್ ಯುವರ್ ಸ್ಕಿನ್. ಸುಮಾರು ಜನ, ಫಾರ್ ಎಕ್ಸಾಂಪಲ್, ಡ್ರೈ ಸ್ಕಿನ್, ನೀವು ಡ್ರೈ ಸ್ಕಿನ್ನಿಗೆ ಹೊರಗಡೆಯಿಂದ ವ್ಯಾಸ್ಲಿನ್ ಹಚ್ತಾ ಹೋದ್ರು ಕೂಡ ಆ ಡ್ರೈ ಸ್ಕಿನ್ ಎಷ್ಟು ಹಚ್ಕೊಂಡಷ್ಟು ಟೈಮ್ ಮಾತ್ರ ಅದು ತೇವಾಂಶ ಇರುತ್ತೆ. ಆದ್ರೆ ನೀವು ಎಲ್ಲಿ ನಿಮ್ಮ ಹೊರಗಡೆಯ ಒಂದು ಹೊಟ್ಟೆಯ ಒಂದು ಕರಳಿನ ಭಾಗ ಇರುತ್ತೋ ಅಲ್ಲಿಗೆ ಸರಿಯಾದ ಒಂದು ಆಯಿಲ್ನ ಒಂದು ಇದು ಕೊಡೋದಿಲ್ವೋ, ಅಲ್ಲಿ ತನಕ ನಿಮ್ಮ ಡ್ರೈ ಸ್ಕಿನ್ ಪ್ರಾಬ್ಲಮ್ ಸರಿಯಾಗಲ್ಲ. ಸೊ ಡೈರೆಕ್ಟ್ ಆಗಿ ನಮ್ಮ ಹೊಟ್ಟೆಯ ಆರೋಗ್ಯ ನಮ್ಮ ಚರ್ಮದ ಮೇಲೆ ಪ್ರತಿಧ್ವನಿಸುತ್ತದೆ. ಚರ್ಮವನ್ನು ನೋಡಿ ಸುಮಾರು ಕಾಯಿಲೆಗಳನ್ನ ಹೇಗೆ ಕಂಡು ಹಿಡಿಯುವುದು, ಒಳಗಡೆ ಆಗಿರುವಂತಹ ಪ್ರಾಬ್ಲಮ್ಸ್ನ, ಅದೇ ರೀತಿ ಒಳಗಡೆಯನ್ನ ಸರಿ ಮಾಡ್ಕೊಂಡ ತಕ್ಷಣ ಚರ್ಮದಲ್ಲಿ ಆ ರಿಸಲ್ಟ್ ಕಾಣ್ತಾ ಹೋಗುತ್ತೆ. ಇದಕ್ಕೆ ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವೇನು ನೋಡಿರ್ಬೋದು, ಈಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ನಾನು ಹೇಳಿದೆ, ಸೋರಿಯಾಸಿಸ್ ತರನೇ ಈಗ ಲೈಚನ್ ಪ್ಲಾನಸ್ ಅಂತ ಇರುತ್ತೆ, SLE ಅಂತ ಇರುತ್ತೆ. ಇದಕ್ಕೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಇಟ್ಕೊಂಡ್ಬಿಟ್ಟು ಸರಿ ಮಾಡಿದಾಗ, ಒಂದು ಡಯಟರಿ ಪ್ಯಾಟರ್ನ್ ಕಟ್ಟಾಗ, ನಿಮ್ಗೊಂದು ಬಟರ್ ಮಿಲ್ಕ್ ಫಾಸ್ಟಿಂಗೋ ಅಥವಾ ವಾಟರ್ ಫಾಸ್ಟಿಂಗೋ ಅಥವಾ ಜ್ಯೂಸ್ ಫಾಸ್ಟಿಂಗೋ ಅಥವಾ ಫ್ರೂಟ್ ಫಾಸ್ಟಿಂಗೋ, ಈ ತರ ಸಾಧಾರಣವಾಗಿ ನಮ್ಮ ದೇಹಕ್ಕೆ ಸಾತ್ವಿಕವಾಗಿರುವಂತಹ ಆಹಾರ, ಎಲ್ಲಾ ಕಲ್ಮಶವನ್ನು ತೆಗೆದು ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಿಮ್ಮ ರಕ್ತವನ್ನ ಕ್ಲೀನ್ ಮಾಡಿ ಅಂತ ಹೇಳಿದಾಗ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ಈ ತುಂಬಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಆಂಟಿಬಾಡೀಸೇ ಕಾರಣ. ಆಂಟಿಬಾಡೀಸ್ ಅಂತ ಹೇಳಿದ್ರೆ ನಮ್ಮ ದೇಹದ ಪ್ರತಿಕಾಯ ಶಕ್ತಿ, ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಚರ್ಮದ ಅಗೇನ್ಸ್ಟ್ ವರ್ಕ್ ಮಾಡುವಂಥದ್ದು. ಈ ಆಂಟಿಬಾಡೀಸ್ ಡೆವಲಪ್ ಆಗದೆ ನಮ್ಮ ಹೊಟ್ಟೆಯಲ್ಲಿ. ಅದಕ್ಕೆ ಒಂದು ಲೀಕಿ ಗಟ್ ಸಿಂಡ್ರೋಮ್. ಸಾಧ್ಯವಾದ್ರೆ ಇದನ್ನು ಕೂಡ ಡೀಪ್ ಆಗಿ ಸ್ಟಡಿ ಮಾಡಿ. ಲೀಕಿ ಗಟ್ ಅಂತ ಹೇಳಿದ್ರೆ ನಾವು ತಿಂದಂತಹ ಆಹಾರ ಕೇವಲ ನಮ್ಮ ಜಠರದಲ್ಲೇ ಇರಬೇಕು. ಜಠರದಲ್ಲೇ ಇದ್ದಾಗ ಮಾತ್ರ ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲೀಕಿ ಗಟ್ ನಲ್ಲಿ ಈ ಪದರ ಸ್ವಲ್ಪ ಲೂಸ್ ಆಗುತ್ತೆ, ಲೀಕಿ ಗಟ್. ಹಾಗಾಗಿ ನಾವು ತಿಂದಂತ ಜೀರ್ಣವಾಗಿರುವಂತ ವಸ್ತುಗಳು ಅಥವಾ ಅರ್ಧಂಬರ್ಧ ಜೀರ್ಣ ಆಗದಲ್ಲಿ ಇರುವಂತ ವಸ್ತುಗಳು ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಬರುತ್ತೆ. ಇದು ಆಂಟಿಬಾಡೀಸ್ ಕನ್ವರ್ಟ್ ಆಗುತ್ತೆ.
ಇದು ಆಂಟಿಬಾಡೀಸ್ ಕನ್ವರ್ಟ್ ಆಗಿದ್ದು ನಮ್ಮ ಸ್ಕಿನ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಅದು ಸ್ಕಿನ್ ಡಿಸೀಸ್ನ ಕಾರಣ ಆಗುತ್ತೆ. ಯಾವಾಗ ಈ ಲೀಕಿ ಗಟ್ ನೀವು ಸರಿ ಮಾಡ್ಕೊಳ್ಳೋದು ಕೇವಲ ಒಂದು ಆಂಟಿಬಯೋಟಿಕ್ಸೋ ಕ್ರೀಮ್ಸೋ ಆಂಟಿಫಂಗಲ್ಸೋ ಅಪ್ಲೈ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ಪ್ರಾಬ್ಲಮ್ಸ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ಡ್ಯಾಂಡ್ರಫ್, ವೆರಿ ಸಿಂಪಲ್ ಪ್ರಾಬ್ಲಮ್ ಡ್ಯಾಂಡ್ರಫ್, ತಲೆಯಲ್ಲಾಗುವಂಥ ಡ್ಯಾಂಡ್ರಫ್. ಇದು ಆಗೋದು ಒಂದು ಫಂಗಸ್ ಇಂದ, ಮೆಲಿಸಿಸಿಯಾ ಅಂತ ಹೇಳ್ಬಿಟ್ಟು ಒಂದು ಫಂಗಸ್ಸು. ಈ ಫಂಗಸ್ಸು ನಮ್ದು ಹೊಟ್ಟೆಯಲ್ಲಿ ಇರುತ್ತೆ. ಆಕ್ಚುಲಿ ಹೊಟ್ಟೆಯಲ್ಲಿ ಓವರ್ ಗ್ರೋತ್ ಆದಾಗ ಈ ಫಂಗಸ್ಸು ತಲೆ ಮೇಲೆ ಕೂಡ ಬೆಳೆಯುತ್ತೆ. ನಾವು ತಲೆಗೆ ಎಷ್ಟೇ ಆಂಟಿಫಂಗಲ್ ಕ್ರೀಮ್ಸು ನೀಮ್ ಆಯಿಲ್ಸು ಎಲ್ಲ ಹಚ್ಕೊಂಡಾಗ ತಾತ್ಕಾಲಿಕವಾಗಿ ಸರಿಯಾಗುತ್ತೆ ಹೊರತು ಹೊಟ್ಟೆಯಲ್ಲಿ ಇರುವಂಥ ಫಂಗಸ್ಸು ಯಾವಾಗ ಸಂಪೂರ್ಣವಾಗಿ ಕ್ಲೀನ್ ಆಗಲ್ವೋ ಅಲ್ಲಿ ತನಕ ಡ್ಯಾಂಡ್ರಫ್ ಸಮಸ್ಯೆ ಕ್ಲಿಯರ್ ಆಗಲ್ಲ. ಡ್ಯಾಂಡ್ರಫ್ ಸಮಸ್ಯೆಗೆ ನೀವು ಶಾಂಪೂ ಮೇಲೆ ಶಾಂಪೂ, ಎಣ್ಣೆ ಮೇಲೆ ಎಣ್ಣೆ ಚೇಂಜ್ ಮಾಡಿಸ್ತಾ ಇದ್ರು ಕೂಡ ನಿಮಗೆ ಗುಣ ಯಾಕೆ ಕಾಣಲ್ಲ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಸರಿ ಆಗುತ್ತೆ ಮತ್ತೆ ಯಾಕೆ ಆಗಲ್ಲ ಅಂತ ಕೇಳಿದ್ರೆ ಇದೇ ಕಾರಣ. ಈ ತರ ನಾನು ಹೇಳ್ತಾ ಹೋದ್ರೆ ಆಕ್ಚುಲಿ ಈ ಚರ್ಮದ ಕಾಯಿಲೆಗಳಿಗೂ ಮತ್ತು ನಿಮ್ಮ ಗಟ್ ಸ್ಕಿನ್ನಿಗೂ ಬಹಳ ಒಂದು ರಿಲೇಷನ್ ಇದೆ. ಈವನ್ ನೀವು ಯೋಚನೆ ಮಾಡಬಹುದು, ಕೂದಲು ಉದುರಿಕೆ ಸಮಸ್ಯೆಗೂ ದೇರ್ ಇಸ್ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಗಟ್ ಡಿಸ್ಬಯೋಸಿಸ್. ನಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳು, ನಮ್ಮ ಹೊಟ್ಟೆಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ನಮ್ಮ ಕೂದಲು ಎಷ್ಟು ದಿನದಲ್ಲಿ ಬೆಳಿಬೇಕು, ಎಷ್ಟು ದಿನ ರೆಸ್ಟಿಂಗ್ ಫೇಸ್ ಇರಬೇಕು, ಎಷ್ಟು ದಿನ ಅದು ಸ್ಟ್ರೆಡಿಂಗ್ ಫೇಸ್ ಅಲ್ಲಿ ಬರಬೇಕು, ಅದನ್ನ ಡಿಸೈಡ್ ಮಾಡೋದೇ ಈ ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಾಣುಜೀವಿಗಳು ಉಂಟು ಮಾಡುವಂತ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಿಂದಾಗಿ ನಮ್ಮ ರೆಗ್ಯುಲೇಷನ್, ನಮ್ಮ ದೇಹದಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್, ನಮ್ಮ ಸ್ಕಿನ್ ನಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್, ನಮ್ಮ ಹೇರ್ ನಲ್ಲಿ ಕೂದಲಿನಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮ್ ಎಲ್ಲದನ್ನು ಒಂದು ಹದದಲ್ಲಿ ಒಂದು ಕಂಟ್ರೋಲ್ ಅಲ್ಲಿ ತಂದಿಟ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದೊಂದು ರಿಸರ್ಚ್ ಮೆಥಡಾಲಜಿ ಪ್ರಕಾರ ನಾನೊಂದು PhD ಟಾಪಿಕ್ ಆಗಿ ತಗೊಂಡಿದ್ದನ್ನು ಸ್ಟಡಿ ಮಾಡ್ತಾ ಇರೋದ್ರಿಂದ ಅದರ ಒಂದು ಭಾಗವಾಗಿ ನಾನು ನಿಮಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಕೇವಲ ನೀವು ಚರ್ಮಕ್ಕೆ ಹೊರಗಡೆ ಲೇಪನಕ್ಕೆ ಮಾತ್ರ ಮಾಡ್ತಾ ಹೋದ್ರೆ ನಿಮಗೆ ಯಾವುದೇ ರೀತಿಯ ಇದು ಕಂಡು ಬರಲ್ಲ. ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ನಿಮ್ಮ ಗಟ್ ಹೆಲ್ತ್. ನೀವು ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಆಂಟಿಬಾಡೀಸ್ ಇದೆಯಾ, ನಿಮ್ಮಲ್ಲಿ ಯಾವ್ದಾದ್ರು ಟಾಕ್ಸಿನ್ಸ್ ಇದೆಯಾ, ಯಾವ್ದಾದ್ರು ಅಲರ್ಜೀಸ್ ಇದೆಯಾ, ಈ ತರದನ್ನ ಕಂಡಿಟ್ಕೊಂಡು ಆ ಸೂಕ್ಷ್ಮಾಣುಜೀವಿಗಳನ್ನ ಸರಿಯಾಗಿ ಒದಗಿಸೋದ್ರಿಂದ, ನಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳಿಗೆ ಸರಿಯಾದ ನರಿಶ್ಮೆಂಟ್ ಕೊಡೋದ್ರಿಂದ, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋದ್ರಿಂದ ಚರ್ಮದ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದಕ್ಕೆ ಒಂದು ನಾನು ಸಿಂಪಲ್ ಟೆಕ್ನಿಕ್ ಹೇಳ್ತೀನಿ. ನಿಮ್ ಯಾವುದೇ ತುಂಬಾ ಅರ್ಟಿಕೇರಿಯಾ ಇರಲಿ, ತುಂಬಾ ಸೋರಿಯಾಸಿಸ್ ಇರಲಿ, ಅಥವಾ ತುಂಬಾ ಯಾವ್ದಾದ್ರು ಚರ್ಮದ ಕಾಯಿಲೆ ತುಂಬಾ ಟೈಮಿಂದ ಹೋಗ್ತಾ ಇಲ್ಲ, ತುರ್ಕಿ ಇರ್ಬೋದು, ಕಜ್ಜಿ ಇರ್ಬೋದು, ಆಕ್ನೆ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಯಾವುದೇ ಇರಲಿ, ನೀವು ಕೇವಲ ಒಂದು ವಾರ ಯಾವ್ದಾದ್ರು ಒಂದು ಫಾಸ್ಟಿಂಗ್ ನ ಮಾಡಿ, ಉಪವಾಸ. ವಾಟರ್ ಫಾಸ್ಟಿಂಗ್ ಮಾಡಬೇಡಿ, ಯಾಕಂದ್ರೆ ವಾಟರ್ ಫಾಸ್ಟಿಂಗ್ ಎಲ್ಲ ಮಾಡಲಿಕ್ಕೆ ವೈದ್ಯಕೀಯ ಸಲಹೆ ಬೇಕು. ಆದ್ರೆ ನಿಮಗೆ ಬೆಸ್ಟ್ ಹೇಳ್ತೀನಿ, ಎಳನೀರು ಮತ್ತು ಫ್ರೂಟ್ಸ್, ಎಳನೀರು ಮತ್ತು ಹಣ್ಣುಗಳು, ಯಾವ್ದಾದ್ರು ನಿಮ್ಮ ಇಷ್ಟಪಟ್ಟಂತ ಹಣ್ಣುಗಳನ್ನ ಮತ್ತು ನಿಮ್ಮ ಎಳನೀರನ್ನ, ಇದಿಷ್ಟೇ ಒಂದು ಡಯಟ್, ಮೋನೋ ಡಯಟ್ ತರ ಫಾಲೋ ಮಾಡಿ ನೋಡಿ. ನೀವು ಒಂದು 5 to 7 days ಫಾಲೋ ಮಾಡಿ ನೋಡಿ. ನಿಮ್ಮಲ್ಲಿ ಇರುವಂತ ಚರ್ಮದ ಯಾವುದೇ ಸಮಸ್ಯೆ ಇರಲಿ ಒಂದು ಹಂತಕ್ಕೆ ಅಥವಾ ಒಂದು 70 to 80% ಕ್ಯೂರ್ ಆಗುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದ್ರಲ್ಲಿ ಒಂದು ವಾರಕ್ಕೆ ಒಂದ್ಸಲ 2 ಸಲ ಈ ತರ ಫಾಸ್ಟಿಂಗ್ ಮಾಡ್ತಾ ಬಂದಲ್ಲಿ ಕಂಪ್ಲೀಟ್ ಆಟೋಫೇಜಿ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ಸ್ ಮತ್ತೆ ರಿಪ್ಲೇಶ್ ಆಗ್ಬಿಟ್ಟು ತುಂಬಾ ಯೌವನ ಮತ್ತು ಜಾಸ್ತಿ ತಾರುಣ್ಯ ಭರಿತವಾಗಿ ನಮ್ಮ ತ್ವಚೆ ಕಾಣಕ್ ಶುರು ಆಗುತ್ತೆ. ತುಂಬಾ ಆಂಟಿ ಏಜಿಂಗ್ ಆಗಿ ಆಟೋಫೇಜಿಗೋಸ್ಕರ ಮತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ ರಿಗ್ರೆಷನ್ಗೋಸ್ಕರ ಮತ್ತು ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ಗೋಸ್ಕರ ಈ ಒಂದು ಟೆಕ್ನಿಕ್ ಫಾಲೋ ಮಾಡಿ. ಅದೊಂದೇ ಅಲ್ಲ ವೀಕ್ಷಕರೇ, ಇದರಲ್ಲಿ ತುಂಬಾ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಈ ಹಣ್ಣುಗಳಲ್ಲಿ ಮತ್ತು ಎಳನೀರಿನಲ್ಲಿ. ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ಆಂಟಿ ಏಜಿಂಗ್ ಅಂದ್ರೆ ಏಜ್ ಕಡಿಮೆ ಮಾಡುವಂತ ಒಂದು ವಸ್ತುಗಳು. ನಮ್ಮ ದೇಹದಲ್ಲಿ ಸಾಕಷ್ಟು ನಮ್ಮ ಪ್ರತಿಯೊಂದು ಸೂಕ್ಷ್ಮ ಜೀವಕೋಶಗಳಲ್ಲೂ ಕೂಡ ತ್ಯಾಜ್ಯ ವಸ್ತುಗಳು ಯಾವಾಗಲೂ ಫಾರ್ಮೇಶನ್ ಆಗ್ತಾ ಇರುತ್ತೆ. ಈ ತ್ಯಾಜ್ಯ ವಸ್ತುಗಳು ಕ್ಲೀನ್ ಆಗಬೇಕು ಅಂದ್ರೆ ನಮ್ಮ ದೇಹಕ್ಕೆ ಹೇರಳವಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳ ಅವಶ್ಯಕತೆ ಇದೆ. ಅದರಲ್ಲಿ ನ್ಯಾಚುರಲ್ ಆಗಿ ನಮ್ಮ ದೇಹನೇ ಉತ್ಪಾದನೆ ಮಾಡುವಂತ ಈ ಗ್ಲೂಟಾಥಯಾನ್ ಇರ್ಬೋದು, ಇವೆಲ್ಲ ವೆರಿ ವಂಡರ್ಫುಲ್ ಕೆಮಿಕಲ್ಸ್ ನಮ್ಮ ದೇಹ, ನಮ್ಮ ಲಿವರ್ನಿಂದ ಸೆಕ್ರೆಟ್ ಆಗುವಂಥದ್ದು. ಅದು ಜಾಸ್ತಿ ಆಗುವಂಥ ಕೆಲವು ಫುಡ್ಸ್ಗಳು ಇರ್ತವೆ, ಕೆಲವು ತರಕಾರಿಗಳು ಮತ್ತು ಹಣ್ಣುಗಳು, ಈ ಸಲ್ಫರ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಇದನ್ನ ತಗೊಳ್ಳೋದ್ರಿಂದ ಕೂಡ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಆಗ್ಬಿಟ್ಟು ನಮ್ಮ ಚರ್ಮ ಜಾಸ್ತಿ ಯಂಗ್ ಆಗಿ, ಲೈವ್ಲಿ ಆಗಿ, ಯೂತ್ಫುಲ್ ಆಗಿರುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ಚರ್ಮದಿಂದ ಮತ್ತು ರಕ್ತದಿಂದ ನಮ್ಮ ದೇಹ ಉಂಟು ಮಾಡಿರುವಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಹೊರಗೆ ಹಾಕ್ಬಿಟ್ಟು ನಮ್ಮ ಚರ್ಮಕ್ಕೆ ಹೊಸ ಹೊಳಪು, ಹೊಸ ಕಾಂತಿ, ಹೊಸ ತಾರುಣ್ಯವನ್ನು ನೀಡುತ್ತೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಇನ್ನು ಮುಂದೆ ನೀವು ಯಾವುದೇ ಚರ್ಮದ ರೋಗ ಅನುಭವಿಸಿದಲ್ಲಿ ಕೇವಲ ಕ್ರೀಮ್ಸ್ ಮಾತ್ರ ಅಪ್ಲೈ ಮಾಡಬೇಡಿ. ನಿಮ್ಮ ಬ್ರೈನ್ ನಿಮಗೆ ಗಟ್ ಬಗ್ಗೆನೂ ಕರ್ಕೊಂಡು ಹೋಗ್ಲಿ. ನಿಮ್ಮ ಹೊಟ್ಟೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಇನ್ನು ಮುಂದೆ ನಿಮ್ಗೆ ಯಾವುದೇ ಚರ್ಮ ಸಮಸ್ಯೆ ಇರಲಿ, ಪ್ರಾಬ್ಲಮ್ ಈಸ್ ಹಿಯರ್ ನಾಟ್ ಹಿಯರ್, ಅದನ್ನು ಅರ್ಥ ಮಾಡ್ಕೊಂಡು ಈ ಚಿಕಿತ್ಸೆ ಕೊಟ್ಟಲ್ಲಿ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ಸ್ ಕ್ಯೂರ್ ಆಗುತ್ತೆ. ಇದೇ ತರ ಬೇರೆ ಉದರದ ಸಂಬಂಧ ಕಾಯಿಲೆಗಳಿಗೆ ಮತ್ತು ನಿಮ್ಮ ಬೇರೆ ಅಂಗಾಂಗಗಳಿಗೆ ಯಾವ ರೀತಿ ರಿಲೇಷನ್ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಕಂಟೆಂಟ್ ಏನಾದ್ರು ಇಷ್ಟ ಆಗಿದ್ರೆ ಇದಕ್ಕೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.